ಬಳ್ಳಾರಿ ಜೈಲಿನಲ್ಲಿದ್ದ ಆರೋಪಿ ಪರಾರಿಯಾಗಿದ್ದಾನೆ. ವಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಎಸ್ಕೇಪ್ ಆಗಿದ್ದಾನೆ. ಮಧ್ಯಾಹ್ನ ಜೈಲಿನೊಳಗೆ ಮರದಿಂದ ಕೆಳಗೆ ಬಿದ್ದಿದ್ದ ಅಣ್ಣಪ್ಪ, ಗಾಯಗೊಂಡ ಅಣ್ಣಪ್ಪನನ್ನ ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇನ್ನು ಚಿಕಿತ್ಸೆ ಪಡೆಯುತ್ತಿದ್ದಾಗ ಬಾತ್ರೂಮ್ಗೆ ಹೋಗಿರ್ತಾನೆ ಈತ. ಬಾತ್ರೂಮ್ನಲ್ಲಿ ಕಿಟಕಿಯ ಗ್ಲಾಸ್ ಅನ್ನ ಒಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅಂದ್ರೆ ಒಂದು ರೀತಿ ಸಿನಿಮಿಯಾ ಸ್ಟೈಲಲ್ಲಿ ಆತ ಎಸ್ಕೇಪ್ ಆಗಿರೋದು. ಆತ ಮರದಿಂದ ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ಗಾಯಗೊಂಡಿರ್ತಾನೆ. ಹೀಗಾಗಿ ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ, ವಿಮ್ಸ್ಗೆ ಅಡ್ಮಿಟ್ ಮಾಡಿರ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಬಾತ್ರೂಮ್ಗೆ ಹೋಗಿದ್ದಾನೆ ಈತ. ಬಾತ್ರೂಮ್ನಲ್ಲಿ ಕಿಟಕಿ ಗ್ಲಾಸನ್ನು ಒಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಮಧ್ಯಾಹ್ನ ಜೈಲೊಳಗೆ ಮರದಿಂದ ಕೆಳಗೆ ಬಿದ್ದಿರ್ತಾನೆ. ಇಮಿಡಿಯೇಟಾಗಿ ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಬಾತ್ರೂಮ್ಗೆ ಹೋದಾಗ ಅಲ್ಲಿ ಬಾತ್ರೂಮ್ನ ಕಿಟಕಿ ಗ್ಲಾಸ್ ಏನಿದೆ ಅದನ್ನು ಒಡೆದು ಅಲ್ಲಿಂದ ನುಸುಳಿ ಆತ ಎಸ್ಕೇಪ್ ಆಗಿದ್ದಾನೆ. ಫೋಟೋ ಏನು ನೋಡ್ತಾ ಇದ್ದೀರಿ, ಪರಾರಿಯಾಗಿರುವಂಥ ಆರೋಪಿ ಈತನೇ. ಅಣ್ಣಪ್ಪ ಅಂತ ಈತನ ಹೆಸರು. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿದ್ದಂತಹ ಆರೋಪಿ ಈತ. ಈತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಿನಿಮಾದಲ್ಲೆಲ್ಲ ನಾವು ನೋಡಿರ್ತೀವಲ್ಲ, ಅದೇ ರೀತಿಯಾಗಿ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದಾನೆ. ನೋಡಿ, ಆತ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಮರದಿಂದ ಕೆಳಗೆ ಬಿದ್ದಿರ್ತಾನೆ ಅಂತೇಳಿ ಆತನಿಗೆ ಪೆಟ್ಟಾಗಿರುತ್ತೆ. ಹೀಗಾಗಿ ಆತನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ವಿಮ್ಸ್ಗೆ ಕರ್ಕೊಂಡು ಹೋಗಿರ್ತಾರೆ. ವಿಮ್ಸ್ಗೆ ದಾಖಲು ಮಾಡಿರ್ತಾರೆ, ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಾರೆ. ಇನ್ನು ಸಹಜವಾಗಿ ಆಸ್ಪತ್ರೆಯಲ್ಲಿ ಅಂದರೆ ಪೊಲೀಸರಿಗೂ ಕೂಡ ಒಂದು ಸಣ್ಣ ಸುಳಿವು ಇರಲಿಲ್ಲ ಆತ ಎಸ್ಕೇಪ್ ಆಗ್ತಾನೆ ಅಂಥೇಳಿ. ಯಾಕಂತಂದರೆ ಆತನಿಗೆ ಟ್ರೀಟ್ಮೆಂಟ್ ನೆಪದಿಂದಾಗಿ ಆತನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಬಾತ್ರೂಮ್ಗೆ ಹೋಗಿದ್ದಾನೆ. ಬಾತ್ರೂಮ್ಗೆ ಹೋದಂಥ ಅಣ್ಣಪ್ಪ ಮತ್ತು ವಾಪಸ್ ಬಂದಿಲ್ಲ. ಅಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಆ ಬಾತ್ರೂಮ್ನ ಗ್ಲಾಸ್ ಏನಿರುತ್ತೆ, ಕಿಟಕಿ ಗ್ಲಾಸ್ ಇರುತ್ತಲ್ಲ, ಅದನ್ನು ಆತ ಒಡೆದು ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಸದ್ಯ ಈಗ ಆತನಿಗಾಗಿ ಪೊಲೀಸರು ಒಂದು ಕಡೆ ತಲಾಶನ ಮಾಡ್ತಾ ಇದ್ದಾರೆ. ಈ ಅಣ್ಣಪ್ಪ ಏನಿದ್ದಾನೆ, ಪರಾರಿಯಾದಂಥ ಆರೋಪಿ ಏನು ನೋಡ್ತಾ ಇದ್ದೀವಿ, ಈತ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಎಸ್ಕೇಪ್ ಆಗಿರೋದು. ಸಹಜವಾಗಿ ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ, ಆ ಥರದ್ದೊಂದು ಸೀನ್ ಇರುತ್ತೆ. ಅದೇ ಥರ ಈತ ಪ್ಲ್ಯಾನ್ ಮಾಡಿಕೊಂಡು ಹಾಸ್ಪಿಟಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದಾನೆ. ಈಗ ಎಸ್ಕೇಪ್ ಆಗಿರುವಂಥ ಆತನಿಗಾಗಿ ಪೊಲೀಸರು ಒಂದು ಕಡೆ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಸಿಕ್ಕಿದೆ.